ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಹಾಗೆ ವೆಲ್ಕಮ್ ಟು ಆಶಾ ಕನ್ನಡತಿ ಲಾಗ್ಸ್. ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಫ್ರೆಂಡ್ಸ್, ಇವತ್ತು ತುಂಬ ಗಾಳಿ, ಚಳಿ ವೆದರು ಆದ ನಡುವೆ ನಾವು ಕೂತಿದ್ದೀವಿ ಇವತ್ತು. ಸೊ ಎಲ್ಲಪ್ಪ ಇದ್ದೀವಿ ಅಂತಂದರೆ ಓತುಕಲ್ಲಮ್ಮ ದೇವಸ್ಥಾನದಾಗ ಹೋಗಿದ್ದೀವಿ. ಓತುಕಲ್ಲಮ್ಮನ ದೇವಸ್ಥಾನದಲ್ಲಿ ಇವತ್ತು ನನ್ನ ಅಕ್ಕನ ಮಗಳದು ಬರ್ತಡೇ. ಸೊ 3ನೇ ವರ್ಷದ ಬರ್ತಡೇ. ಸೊ ಹಾಗಾಗಿ ಇನ್ವೈಟ್ ಮಾಡಿದ್ರು, ಹೋಗಿದ್ದು. ಎಲ್ಲರೂ ಕೂಡ ದೇವಸ್ಥಾನ ಹತ್ರಕ್ಕೆ ಹೋಗಿದ್ರು. ಹಾಗೆ ನಾನಿಲ್ಲೇ ಕೂತ್ಕೊಂಡಿದ್ದೆ, ಹೋಗಂಗಿರಲಿಲ್ಲ ಅಂತ. ಸೊ ಗೈಸ್, ವೆದರ್ ಮಾತ್ರ ಸಖತ್ತು ಕೂಲು. ಹಾಗೆ ಬೇಗ ಮಟನ್ ಸಾರು ತಿನ್ನೋ ಥರ ಆಗಿದೆ. ಸೊ ಅವ್ರು ಎಡೆ ಕೊಡೋಕೆ ಹೋಗಿದ್ದಾರೆ. ಎಡೆ ಕೊಟ್ಟು ಬಂದು ಕೇಕ್ ಕಟ್ ಮಾಡಿಸಿ ಆಮೇಲೆ ಊಟ ಕೊಡೋದು. ಸಿಕ್ಕಾಬಟ್ಟೆ ಗಾಳಿ ಇದೆ. ಇವರು ಕೂಡ ಶಾಮಿಯಾನ ಹಾಕಿದ್ದಾರೆ. ಶಾಮಿಯಾನ ಕಿತ್ಕೊಂಡು ಹೋಗೋಷ್ಟು ಗಾಳಿ ಬೀಸ್ತದೆ, ಅಷ್ಟು ಗಾಳಿ, ಹೆವಿ ಗಾಳಿ. ಎಸ್, ಇವಾಗ ಪ್ರಿಪ್ರೇಷನ್ ಆಯಿತು ಕೇಕ್ ಕಟ್ ಮಾಡಲಿಕ್ಕೆ. ಸೊ ಇವಳೇ ಬೇಬಿ, ಲಕ್ಷ ಗೌಡ ಅಂತ ಪಾಪು ಹೆಸರು. ಇವಳೇ ನಮ್ಮ ಅಕ್ಕನ ಮಗಳು. ನಮ್ಮ ಅಕ್ಕ ಬಾವ ಎಲ್ಲರೂ ಬಂದಿದ್ದಾರೆ. ಸೊ ಏನೋ ಒಂಥರ ಚೆಂದ ಮೆಮೊರೀಸ್ ಅಲ್ವಾ. ನಾವುಗಳಂತೂ ಈ ಥರದ್ದೆಲ್ಲ ಸೆಲೆಬ್ರೇಷನ್ ಮಾಡ್ಕೊಳ್ಳಿಲ್ಲ. ಮೆಮೊರೀಸು ನಮ್ಮ ಮೊಮ್ಮಕ್ಕಳಾಗಲಿ, ಈ ಮಕ್ಕಳನ್ನೆಲ್ಲ ನೋಡಿ ಕಣ್ ತುಂಬ್ಕೋಬೇಕಷ್ಟೆ. ಬಾಬಾ ಕರಿತಾ ಅಲ್ಲಿ ಅಕ್ಕಯ್ಯ, ಬಾಬಾ ಅಕ್ಕಯ್ಯ ಕರಿತಾ ಅಲ್ಲಿ. ಉಷಾ ಕಾಣ್ತ ಅದಕ್ಕೆ ಮಾಡ್ತಿರೋದು. ಮಾಡ್ತಾಳೆ ಬಿಡಪ್ಪ ಅದನ್ನೆಲ್ಲ. ಚೆನ್ನಾಗಿರ ನಾವು ಒಂದು ಗಂಟೆ ಆಯ್ತು ನಾವು ಬಂದು. ನಮ್ಮ ಅತ್ತಂಗೆರೆಲ್ಲ ಸೇರ್ಕೊಂಡಿವಿ ನೋಡು. ನಿಮ್ಮ ದೊಡ್ಡವ್ಗೆ ಹೇಳ್ತೀವಿ, ದೊಡ್ಡ ಮಾವಿನದಲ್ಲಿ ಹಾಕಿ ಬಂದಿದ್ದ. ನೋಡಪ್ಪ ಹೆಂಗಂತಾರೆ, ನಮ್ಮೂರವ್ರು ಅವರು, ಅದಕ್ಕೆ ಬಿಟ್ಕೊಡಲ್ಲ. ಫ್ರೆಂಡ್ಸ್, ನೋಡಿದ್ರಲ್ಲ, ಅಂದರೆ ನಾವು ಒಂದು ಕಡೆ ಸೇರಿದಾಗ ಎಲ್ಲರೂ ಕಾಮಿಡಿ ಮಾಡೋದು ಒಂಥರ. ಈಗ ಮಾವದಿರು, ಅಕ್ಕಂದಿರು ಎಲ್ಲ ಬಂದಿರ್ತಾರೆ. ಸೊ ಒಂಥರ ಚೆನ್ನಾಗಿರುತ್ತೆ. ಕಾಮಿಡಿ ಮಾಡ್ಕೊಂಡು ಮಾತಾಡ್ತೀವಿ. ಇವಾಗ ಕೇಕ್ ಸೆಲೆಬ್ರೇಷನ್ ಶುರುವಾಯಿತು. ಇನ್ನೇನು ಒಂದು 5 ಮಿನಿಟ್ಸು ಅಂದರೆ ಎಲ್ಲ ರೆಡಿ ಮಾಡ್ಕೊಂಡು ಅವ್ರವ್ರು ಬರೋರು ಇರ್ತಾರಲ್ಲ. ಸೊ ಅವ್ರಿಗಾಗಿ ವೆಯ್ಟ್ ಮಾಡ್ತಾಯಿದ್ದು. ಇನ್ನೇನು ಶುರು ಮಾಡ್ತಾರೆ. ಸೊ 5 ಮಿನಿಟ್ಸ್ ಅಷ್ಟೇ. ಭಾಗ್ಯ ತೋಟಮಂತ ಕೂತ್ಲಂತೆ ಬೆಳಗ್ಗೆಲ್ಲ ಅವಳು ಕಷ್ಟ ಬಂದ್ಬಿಟ್ಟವಳೆ. ಈಗ ಅವ್ರ ಜೊತೆ ಅವಳು ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಏ ಕೇಕ್ ಬಿಟ್ಟಿರುತ್ತೆ, ಕೇಕ್ ಮೇಲೆ ಕೇಕ್. ಅಂಗಡಿ ತುಮ್ಕೆ ಬಂದ್ಬಿಟ್ಟು ಏನು ಅದೊಡಿಲಿ ನಾಗಡ ಕತೆ ನಿಮ್ಗೆ ಹೊಡ್ಕೊಳ್ರಿ ಬಾವ ಅತ್ಲಾಗೆ. ನೀನೇ ಹೊಡ್ಕೊಂಡು ನಗಡ ಆತಗೆ ಸ್ಮೆಲ್ಲು ಬಿಡಿ ನೋಡಲಿ. ಅಲ್ಲಿ ಚಿನಿಲಿಕ್ಕ ನೋಡಿ, ಇಲ್ಲಿ ಭೂಮಿ ಕಾಣಂಗೆ ಆಗುತ್ತೆ. ಕೇಕ್ ಕಟಿಂಗ್ ಆಯಿತು. ಸಿಂಪಲ್ ಆಗಿತ್ತು, ಚೆನ್ನಾಗಿತ್ತು ಕೇಕ್ ಕಟಿಂಗ್ಸ್ ಎಲ್ಲ. ಸೊ ಅವಳಿಗೆ ಬಾಯಿ ತುಂಬ ಕೊಟ್ಬಿಟ್ಟಿದ್ದಾರೆ. ಅವಳಿಗೆ ತಿನ್ನೋಕ್ಕೂ ಆಗ್ತಿಲ್ಲ, ಅಷ್ಟು ತುಂಬಿಬಿಟ್ಟಿದ್ದಾರೆ. ಆದರೂ ಅವಳು ಬಾಯಿಂದ ತೆಗಿದಲೇ ಅಲ್ಲೇ ನುಂಗ್ಕೊಂಬಿಟ್ಲು. ಸೊ ಈಗ ಅವ್ರ ತಾತ ಅಜ್ಜಿದಿರು ಅವ್ರಿಗೆಲ್ಲ ತಿನ್ನಿಸಿ, ಇನ್ನು ಫಸ್ಟ್ ಪ್ರಿಫರೆನ್ಸು ಯಾವತ್ತೇ ಆದರೂ ಮೊಮ್ಮಕ್ಕಳಿಗೆ ಅಜ್ಜ ಅಜ್ಜಿನೇ. ಸೊ ಆ ಅಜ್ಜ ಅಜ್ಜಿ ಅವ್ರಿಗೇನು ಅಂತಂದರೆ ತಂದೆ ತಾಯಿಗಿಂತನೂ ಹೆಚ್ಚು ಅಂತಲೇ ಹೇಳ್ಬೋದು. ಸೊ ಇಲ್ಲದಿದ್ದರು ಭಾಳಷ್ಟು ಮಿಸ್ ಮಾಡ್ಕೊತಾರೆ. ನಮಗಂತೂ ಅಜ್ಜ ಅಜ್ಜಿದಷ್ಟು ಪ್ರೀತಿ ಇಲ್ಲ. ಭಾಳಷ್ಟು ನಾವು ಮಿಸ್ಸೇ ಮಾಡ್ಕೊಂಡಿರೋದು. ನಮ್ಗೆ ಅಜ್ಜಿ ಮನೆ ಅಂತಲೂ ಸ್ವಲ್ಪ ಕಡಿಮೆನೇ ಹೋಗೋದು ಬರೋದೆಲ್ಲ. ಹಾಗೆ ಎಲ್ಲ ಮೊಮ್ಮಕ್ಕಳು ಅಂದರೆ ಫಸ್ಟು ಏನಾದರೂ ಏನೇ ತಪ್ಪು ಮಾಡಿದ್ರೂ ಫಸ್ಟು ವಹಿಸ್ಕೊಳೋದು ಅಂದರೆ ಅಜ್ಜ ಅಜ್ಜಿನೇ ಅಲ್ವಾ. ಸೊ ಆ ಅರ್ಥದಲ್ಲಿ ಹೇಳಿದೆ. ಅವರು ತಪ್ಪು ಮಾಡಲಿ, ಸರಿ ಮಾಡಲಿ, ಅವ್ರನ್ನ ಅತಿ ಹೆಚ್ಚು ಪ್ರೀತಿ ಮಾಡೋದು ಅಂದರೆ ಅಜ್ಜ ಅಜ್ಜಿನೇ. ಇವಾಗ ನಮ್ಮ ಅಕ್ಕ ಬಾವ ಮೊಮ್ಮಗಳಿಗೆ ಕೇಕ್ ತಿನ್ಸಕ್ಕೆ ಬರ್ತಿದ್ದಾರೆ. ಸೊ ನಮ್ಮ ಬಾವಿಗಂತೂ ಮೊಮ್ಮಗಳಂದರೆ ಪ್ರಾಣ.
ಸೊ ಅಷ್ಟು ಇಷ್ಟಪಡ್ತಾರೆ. ಅವಳು ಅಷ್ಟೇ ತುಂಬ ಇಷ್ಟಪಡ್ತಾಳೆ. ಅವ್ರ ತಾತ ಅಂದರೆ ಸಾಕು ಅವಳಿಗೊಂಥರ ಅಪ್ಪ ಅಮ್ಮನೇ ಬೇಡ, ಅಷ್ಟು ಪ್ರೀತಿ ಅವಳಿಗೆ ತಾತ ಅಂದರೆ. ಸೊ ಒಂಥರ ಏನೋ ಮಗಳನ್ನ ಎಷ್ಟು ಇಷ್ಟಪಡ್ತಿದ್ರು ಅದಕ್ಕಿಂತ 10 ಪಟ್ಟು ನಮ್ಮ ಬಾಬಾ ಮೊಮ್ಮಗಳನ್ನ ಇಷ್ಟಪಡ್ತಾರೆ. ಸೊ ಅವಳು ಅಷ್ಟೇ ಕ್ಯೂಟ್ ಆಗಿದ್ದಾಳೆ, ಲಕ್ಷಗೌಡ ಅಂತ. ಸೊ ಸೂಪರಾಗಿತ್ತು. ಸಿಂಪಲಾಗಿದ್ರು ಪಾರ್ಟಿ ತುಂಬ ಚೆನ್ನಾಗಿತ್ತು, ನನಗೂ ತುಂಬ ಇಷ್ಟ ಆಯಿತು. ನಾವು ಕೂಡ ಇನ್ನೇನು ಗಿಫ್ಟ್ ಅಂದರೆ ಏನಾದರೂ ಮುಯಿ ಕೊಡಬೇಕಲ್ಲ, ಕೊಟ್ಟು ನಾನು ಕೂಡ ಕೊಟ್ಟು ಒಂದು ಫೋಟೋ ತೆಗೆಸ್ಕೊಂಡೆ. ಹಾಗೆ ನನ್ನ ಕಸಿನ್ ಸಿಕ್ಕಿದ್ಲು, ನನ್ನ ದೊಡ್ಡಮ್ಮನ ಮಗನ ಹೆಂಡ್ತಿ. ಒಂದು ಕಡೆಯಿಂದ ಕಸಿನ್ ಕೂಡ ಆಗಬೇಕು ಅವಳು, ಒಂಥರ ರಿಲೇಟಿವ್, ಎಲ್ಲ ಹತ್ರ ಸಂಬಂಧ ಅಂತಾರಲ್ಲ ಆ ಥರ. ಸೊ ಹಾಗಾಗಿ ಸಿಕ್ಕಿದ್ಲು, ಮಾತಾಡಿಸ್ತಾ ಇದ್ದೆ. ಸೊ ನನ್ನ ಒಂದು ಫಾಲೋವರ್ ಇವಳು ನನ್ನ ಯೂಟ್ಯೂಬ್ ಚಾನಲ್ನ ಯಾವಾಗಲೂ ನೋಡ್ತಾ ಇರ್ತಾಳೆ, ನನಗೆ ಸಪೋರ್ಟ್ ಮಾಡ್ತಾ ಇರ್ತಾಳೆ. ನನಗೆ ಲೈಕ್ಸ್ ಆಗಲಿ ಕಮೆಂಟ್ಸ್ ಆಗಲಿ ಜಾಸ್ತಿ ಇವಳಲ್ಲೂ ಬರುತ್ತೆ. ಸೊ ಒಂದು ಫೋಟೋ ತೆಕ್ಕೊಂಡ್ವಿ ನಾವು ಕೂಡ, ಅಂದರೆ ಮೆಮೊರೀಸ್ ಚೆನ್ನಾಗಿರುತ್ತೆ ಅಂತ. ಹಾಗೆ ಸೆಲೆಬ್ರೇಷನ್ನು ಇನ್ನೇನು ಕಂಪ್ಲೀಟ್ ಆಗುತ್ತೆ. ಸೊ ಊಟಕ್ಕೋಸ್ಕರ ಎಲ್ಲ ವೆಯ್ಟ್ ಮಾಡ್ತಿದ್ದಾರೆ ನಮ್ಮ ದೊಡ್ಡಮ್ಮ. ಹಾಗೆ ಬಂದವರೆಲ್ಲ ಪಾಪು ಕೆಲಿಗೆ ಮುಯಿ ಕೊಟ್ಟು ಅವರು ಕೂಡ ಕೇಕ್ ತಿನ್ನಿಸಿ ಇನ್ನೇನು ಒಂದು 5 ಮಿನಿಟ್ಸು ಬಂದವರು ಹೋಗೋರೆಲ್ಲ ಇರ್ತಾರಲ್ಲ. ಹಾಗೆ ಈಗ ನಾವು ಕೂಡ ಫೋಟೋ ತೆಕ್ಕೊಂಡ್ವಿ. ಒಂದು ವೀಡಿಯೋ ಮಾಡೋಕ್ಕಾಗಲಿಲ್ಲ ನನ್ನ ಕೈಯಲ್ಲಿ, ನಾನು ಬೇರೆಯವ್ರ ಕೈಲಿ ಕೊಟ್ಟಿದ್ದೆ ಮೊಬೈಲು. ಸೊ ಹಾಗಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಫೋಟೋ ಅಷ್ಟೇ ತೆಕ್ಕೊಳಕ್ಕಾಗಿದ್ದು. ಗೈಸ್ ಈಗ ಕುಕ್ಕಿಂಗ್ ಡಿಪಾರ್ಟ್ಮೆಂಟು ನಮ್ಮ ದೊಡ್ಡಪ್ಪ ವಹಿಸ್ಕೊಂಡಿದ್ರು. ಅಂದರೆ ಈಗ ನಿಂತು ಎಲ್ಲ ಮಾಡಿಸ್ಬೇಕಲ್ಲ, ಇವರೆಲ್ಲ ನಮ್ಮ ಭಾವನ ಹಳೆ ಮೈಯ, ಅಂದರೆ ನನಗೂ ಹಳೆ ಮೈಯನೇ ಆಗಬೇಕು ಅನ್ನೋ, ಅವರೆಲ್ಲ ಬೇರೆ ಕಡೆ ಓಡಾಡ್ತಿರ್ತಾರಲ್ವ. ಸೊ ಹಾಗಾಗಿ ಅವರು ನಮ್ಮ ದೊಡ್ಡಪ್ಪ ಕುಕ್ಕಿಂಗ್ ಡಿಪಾರ್ಟ್ಮೆಂಟ್ ವಹಿಸ್ಕೊಂಡಿದ್ರು. ಕಬಾಬ್ ರೆಡಿ ಆಗ್ತಿತ್ತು. ಇನ್ನೇನು ಕಬಾಬ್ ಬೇಯಿಸಿದ್ರೆ ಊಟಕ್ಕೆ ಕೊಡ್ತಾರೆ. ಸೊ ಬಿಸಿ ಕಬಾಬ್ ಅಲ್ವಾ, ನಾನು ನಮ್ಮ ದೊಡ್ಡಪ್ಪನಿಗೆ ಹೇಳಿದೆ, ದೊಡ್ಡಪ್ಪ ನನಗೆ 2 ಪೀಸ್ ಕಬಾಬ್ ಬೇಕು ಅನ್ನೋತ್ತಿಗೆ ಪಾಪ ಅವರು ಅಷ್ಟೊಂದು ಹಾಕ್ಕೊಟ್ರು. ಚಳಿ ಬೇರೆ, ಹೊಟ್ಟೆ ಬೇರೆ ಹಸುವಾಗಿತ್ತು. ಕೆಲವರೆಲ್ಲ ಪಾರ್ಟಿ ಒಳಗಡೆ ಮುಳುಗೋಗ್ಬಿಟ್ಟಿದ್ರು. ಆ ಪಾರ್ಟಿ ಒಳಗಡೆ ಮುಗಿಸ್ಕೊಂಡು ನಮಗೆ ಊಟ ಕೊಡೋಕ್ಕೆ ಲೇಟ್ ಆಗುತ್ತೆ ಅಂತೇಳಿ ನಾನು, ನಮ್ಮ ಮಾಮ, ನಮ್ಮ ಅತ್ತೆ ಎಲ್ಲ ತಿಂತಾಯಿದ್ವಿ. ನಾನು ಇಸ್ಕೊಂಡು ಬಂದು ಹಿಂದ್ಗಡೆನೇ ಊಟ ಕೊಟ್ಟರು. ಅಂದರೆ ಅವರು ಪಾರ್ಟಿ ಮಾಡೋರು ಮಾಡಲಿ, ನೀವು ಊಟ ಮಾಡಿ ಅಂತ. ಭರ್ಜರಿಯಾಗಿತ್ತು ಊಟ. ಒಳ್ಳೆ ಬಿಸಿ ಕಬಾಬು, ಬಿಸಿ ಮುದ್ದೆ, ಚಿಕನ್ ಸಾಂಬಾರಂತೂ ಸೂಪರಾಯಿತು ಗೈಸ್. ಆಮೇಲೆ ಫೋರ್ಕು, ತಿನ್ನೋರ್ಗಂತೂ ಸಖತ್ತು ಫೋರ್ಕು ಚೆನ್ನಾಗಿ ಮಾಡಿದ್ರಂತೆ ಎಲ್ಲರೂ ಅಂತಾಯಿದ್ರು. ಹಂಗಂತ ನಾವೇನು ಫೋರ್ಕ್ಲ ತಿನ್ನಲ್ಲ. ಸೊ ತಿನ್ನೋರೆಲ್ಲ ತಿಂತಾಯಿದ್ರು. ಕಾಳು ಒಳಗಡೆ ಚಿಕ್ಕ ಮೊಟ್ಟೆ, ಸಾಂಬಾರಂತೂ ಸೂಪರಾಯಿತು. ಚಳಿ ವೆದರ್ಗಂತೂ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ವಿ ಗೈಸ್. ನನಗಂತೂ ಸೂಪರಾಗಿರೋ ಊಟ ಸಿಕ್ತು. ಅಂದರೆ ಈ ವೆದರಲ್ಲಿ ಬಿಸಿ ಊಟ ಆಗಿಬಿಟ್ರೆ ಅದು ಹೆಂಗಾರ ಇರಲಿ, ಚಳಿಲಿ ಮಾತ್ರ ಸೂಪರಾಗಿರುತ್ತೆ ಗೈಸ್. ನಮ್ಮ ಅತ್ತೆ ಎಲ್ಲ ಪೀಸು ನನಗೆ ಹಾಕಿದ್ರು. ನಾನು ತಿನ್ನಲ್ಲ ಅಂತೇಳ್ಬಿಟ್ಟು ಕಬಾಬು ಎಲ್ಲ ನೋಡಿದ್ರೆ ಇಷ್ಟೊಂದು ತಿಂತಾಳ ಅನ್ಬೇಕು. ನಮ್ಮ ಅತ್ತೆ ಎಲ್ಲ ಪೀಸು ನನಗೆ ಹಾಕ್ಬಿಟ್ಟಿದ್ದಾರೆ. ಅವರು ಚಿಕನ್ ತಿನ್ನಲ್ಲ, ಫೈಲ್ಸ್ ಇದೆ ಅಂತ. ಅಲ್ಲಿ ಹಾಕಿಸ್ಕೋಬೇಕಾದ್ರೆ ಬೇಡ ಅನ್ನಲಿಲ್ಲ, ಹಾಕ್ಕೊಂಡು ಆದಮೇಲೆ ನನಗೆ ಕೊಟ್ಟರು. ಸೊ ತಿನ್ನು ಏನೂ ಆಗಲ್ಲ ಅಂಥೇಳಿ. ಗೈಸ್ ಈಗ ಬರ್ತ್ಡೇ ಗರ್ಲು ಸುಸ್ತಾಗ್ಬಿಟ್ಟಿದ್ದಾಳೆ. ಫೋಟೋ ತೆಗೆಸ್ಕೊಂಡು ಹಂಗೆ ನಾವು ಕೂಡ ಊಟ ಆಯಿತು. ಎಲ್ಲರೂ ಇದ್ರಲ್ಲ, ಸೊ ಎಲ್ಲರೂ ಮಾತಾಡ್ಸೋಗ್ಲಿಲ್ಲ. ಅಂತಂದರೆ ಏನು ಜಂಬ, ಅಯ್ಯೋ ಈ ವಿಡಿಯೋ ಮಾಡೋದಲ್ಲೇ ಮುಳುಗೋದ್ಲು ಅಂತ ಅಂದ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಎಲ್ಲರನ್ನೂ ಮಾತಾಡಿಸಿ ಒಂದು 5 ಮಿನಿಟ್ಸ್ ಕೂರಿಸ್ಕೊಂಡು ಅಂದರೆ ಎಲ್ಲ ರಿಲೇಟಿವ್ ಆಗಿರೋದ್ರಿಂದ ಯಾರನ್ನೂ ಕೂಡ ಮಾತಾಡಿಸ್ತಲೇ ಬರೋಂಗಿಲ್ಲ, ಎಲ್ಲ ಹತ್ರದ ರಿಲೇಟಿವು. ಹಳ್ಳಿ ಸೈಡ್ ನೋಡಿದ್ದೀರಲ್ವ, ಏನಾದ್ರು ಮಾತಾಡಿಸ್ತಲೇ ಹೋಗಿ, ನಾವು ಬೇಕಂತ ಬಂದಿರಲ್ಲ, ಯಾವಾಗಲಾದ್ರು ಮರೆತು ಅಥವಾ ಏನೋ ಮಿಸ್ಸಾಗಿ ಬಂದಿರ್ತೀವಿ. ಹಂಗೇನಾದ್ರು ಬಂದರೆ ಅಯ್ಯೋ ಮಾತಾಡಿಸ್ಲಿಲ್ಲ, ಎಷ್ಟು ಜಂಬ ಹಂಗೆ ಅಂತ. ಹಳ್ಳಿ ಸೈಡಾಗಲಿ ಸಿಟಿ ಸೈಡಾಗಲಿ ಇದೇ ಮಾತು ಬರೋದು, ಲೇಡೀಸಲ್ಲಿ ಬರೋದೇ ಮಾತಿದು. ಸೊ ಹಾಗೆ ನಾನು ಕೂಡ ಎಲ್ಲರೂ ಮಾತಾಡಿಸಿ ಊಟ ಆಯಿತು. ಎಲ್ಲರೂ ಕೂಡ ಊಟಕ್ಕೆ ಹೋಗಿದ್ವಿ. ಊಟ ಮುಗಿಸಿ ಬಂದ್ವಿ, ಎಲೆ ಅಡಿಕೆಲ್ಲ ಹಾಕ್ಕೊಂಡು ಎಲ್ಲರೂ ಮಾತಾಡಿಸಿ ಈಗ ಹಾಗೆ ಜಸ್ಟ್ ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ. ವೆದರ್ ತುಂಬ ಚೆನ್ನಾಗಿದೆ. ಹಾಗೆ ಇಲ್ಲಿ ದೇವಸ್ಥಾನದ್ದು ತುಂಬ ಕಡೆ ಫಂಕ್ಷನ್ ಮಾಡ್ತಾಯಿದ್ರು. ನಾನು ತುಂಬ ಜನ ಕೇಳಿದ್ದೀನಿ, ಯಾಕಂದರೆ ಎಷ್ಟೊಂದು ಜನ ಬರ್ತಾರಲ್ಲ, ಅಷ್ಟೊಂದು ಶಕ್ತಿ ದೇವರ ಅಂತ ಕೇಳಿದಾಗ ಹೌದು, ನಿಜವಾಗ್ಲೂ ಮಕ್ಕಳು ಆಗ್ದಲೇ ಇರೋರಿಗೆ, ಹಾಗೆ ಮದುವೆ ಆಗ್ದಲೇ ಇರೋರಿಗೆ, ಹಾಗೆ ಈ ಸಮಸ್ಯೆ ಕಿರಿಕಿರುತ್ತಲ್ಲ, ಗಂಡ ಹೆಂಡತಿ ಸಮಸ್ಯೆ ಆ ಥರ ಇದ್ದವ್ರಿಗೆ ಭಾಳಷ್ಟು ಜನ ಇಲ್ಲಿ ಹರಕೆ ಮಾಡ್ಕೊಂಡು ಹೋಗಿ ನೆರವೇರಿದ ಮೇಲೆ ಬಂದು ಹರಕೆನ ತೀರಿಸ್ತಾರೆ. ಹಾಗೆ ತುಂಬ ಜನ ಇಲ್ಲಿ ಚೌಟ್ರಿನೂ ಕೂಡ ಇದೆ, ಹಿಂಭಾಗ ಚೌಟ್ರಿ ಇದೆ, ಅಲ್ಲಿ ಅಡುಗೆ ಎಲ್ಲ ಮಾಡಿ ಎಡೆ ಕೊಡ್ತಾರೆ. ಅಂಗಡಿಗಳು ಇದೆ, ಏನಾದರೂ ಬೇಕು ಅಂದರೂ ತೊಗೊಳೋದಕ್ಕೆ ಅಂಗಡಿಗಳೆಲ್ಲ ಇದೆ. ಹಾಗೆ ತುಂಬ ಚೆನ್ನಾಗಿದೆ. ಅಡುಗೆ ಮಾಡೋದಕ್ಕಂತೂ ವ್ಯವಸ್ಥೆ ತುಂಬ ಚೆನ್ನಾಗಿದೆ, ಕ್ಲೀನಾಗೂ ಇದೆ, ವಿಶಾಲವಾಗಿದೆ. ಎಷ್ಟೇ ದೊಡ್ಡ ಫಂಕ್ಷನ್ ಆದ್ರೂ ಆರಾಮಾಗಿ ಮಾಡ್ಬೋದು. ವೆದರ್ ಅಂತೂ ತುಂಬ ಚೆನ್ನಾಗಿದೆ ಗೈಸ್. ಓಕೆ ಗೈಸ್, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಓಕೆ, ಥ್ಯಾಂಕ್ ಯು, ಬಾಯ್.